ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಂತ ಅನ್ಕೊಳಕತ್ತೀನಿ. ನಾನು ಭಾಳ ಅಂದ್ರೆ ಮಸ್ತ್ ಆರಾಮದೇನಿ ನೋಡ್ರಿ. ವೆಲ್ಕಮ್ ಟು ಡಿಂಪಲ್ ಕ್ವೀನ್ ಸುಜಾತ ಬ್ಲಾಗ್ ಅಗೇನ್. ಇವತ್ತು ಮತ್ತು 14 ಐತಿ. 14ಗೆ 2 ಮಂತ್ಸ್ ಆಯಿತು ನನ್ನ ಚಾನಲ್ ಸ್ಟಾರ್ಟ್ ಆಗಿ. ನಾನು 1 ಮಂತ್ ಆದಾಗೂ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈಗ ಸೆಕೆಂಡ್ ಮಂತ್ ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಗೈತೆ ಅಷ್ಟೇ, ಯಾರು ಏನೂ ಅನ್ಕೋಬೇಡ್ರಿ. ಯಾಕಂದ್ರೆ ವರ್ಕ್ ಪ್ರೆಷರಸ್ಸು, ಹೀಗಾಗಿ ವಿಡಿಯೋ ಹಾಕೋದು ಲೇಟ್ ಆಗೈತಿ. ಇನ್ನು 2 ತಿಂಗಳದ್ದು ಚಾನಲ್ ಸ್ಟಾರ್ಟ್ ಆಗಿದ್ದ ಏನು ಹೇಳ್ತೀರಿ ನೀವು, ಅನುಭವ ಹೆಂಗೈತಿ ಅಂತಂದು ಹೇಳೋದಾದ್ರೆ ಮಸ್ತ್ ಐತಿ, ಚೆನ್ನಾಗಿ ನಡೆಯಾಕತೈತಿ, ಒಳ್ಳೆ ರೀತಿಯಾಗಿ ಕೈ ಹಿಡ್ದೈತಿ. ಡೇ ಬೈ ಡೇ ಇಂಪ್ರೂವ್ಮೆಂಟ್ಸ್ ಐತಿ ನನ್ನ ಚಾನಲ್ನೊಳಗೆ. ಇಷ್ಟು ಮಾತ್ರ ಹೇಳಬಲ್ಲೆ. ನಾನು ಫಸ್ಟ್ ಮಂತ್ ಆದಾಗೂ ಹೇಳಿದ್ದೆ ನನ್ನ ಚಾನಲ್ ಸ್ವಲ್ಪ ಕೈ ಹಿಡಿಯೋಕೆ ಇನ್ನೂ ಟೈಮ್ ತೊಗೋತೈತಿ ಅಂತಂದು. ಸೊ ಈಗೂ ಹೇಳಾಕತ್ತೀನಿ, ಹೋಗಲಿ 1-4 ತಿಂಗಳು ಆರಾಮ, ಏನು ಅವಸರ ಇಲ್ಲ. ಬಟ್ ನನಗೂ ಸ್ವಲ್ಪ ಇನ್ನೂ ಕಲಿಯಾಕತ್ತೀನಿ, ಯಾವ ಥರ ಮಾಡಬೇಕು, ಹೆಂಗೆ ಹೇಳಬೇಕು, ಮತ್ತು ಇನ್ನೂ ಏನೇನೋ ಹೊಸ ವಿಷಯಗಳನ್ನು ನಾನು ಕಲಿಯಾಕತ್ತೀನಿ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಟೈಮ್ ತೊಗೋತೇನಂತ ಅನ್ಕೊಳಕತ್ತೇನೆ. ಅಗೇನ್ 2 ಮಂತ್ಸ್ ಆಯಿತು. ಫಸ್ಟ್ ಮಂತಿಗೆ ಈ ಮಂತಿಗೆ ಭಾಳ ಡಿಫ್ರೆನ್ಸ್ ಐತಿ. ಫಸ್ಟ್ ಮಂತಿಗೆ ಸ್ವಲ್ಪ ವಿಡಿಯೋ ಮಾಡೋಕೆ ಎಲ್ಲ ಹೆದರೋದು, ತೊದಲು ಮಾತಾಡೋದು, ಈ ರೀತಿ ಆಗಿರ್ತಕ್ಕಂಥದ್ದು ಆಗ್ತಿತ್ತು. ಬಟ್ ಈಗ ಹಾಗೆಲ್ಲ ಸರಾಗವಾಗಿ ಮಾತಾಡ್ತೇನೆ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡೆ. ಇರಲಿ, ಪರವಾಗಿಲ್ಲ, ನಡಿತೈತಿ ನನ್ನ ಚಾನಲ್. ನಿಮ್ಗೆಲ್ಲರಿಗೂ ಹೆಂಗೆ ಅನ್ಸಾಕತ್ತೈತಿ ನನ್ನ ಚಾನಲ್ ಅಥವಾ ನನ್ನ ವೀಡಿಯೋಸ್, ನಿಮಗೆಲ್ಲ ಹೆಂಗೆ ಅನ್ಸಾಕತ್ತಾವ? ಐ ಹೋಪ್ ನಿಮಗೆಲ್ಲ ವೀಡಿಯೋಸ್ ಎಲ್ಲ ಇಷ್ಟ ಆಗಾಕತ್ತಾವಂತ ಅನ್ಕೊಳಕತ್ತೀನಿ. ಮತ್ತು ಕೆಲವೊಬ್ರು ಕಮೆಂಟ್ಸ್ ಕಂಟಿನ್ಯೂ ಆಗಿ ರೆಗ್ಯುಲರ್ ವ್ಯೂವರ್ಸ್ ಏನು ಕಮೆಂಟ್ ಹಾಕತ್ತಾರ, ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇನ್ನೊಬ್ರು ಕೇಳ್ತಾರೆ ನನಗೆ, ಅಕ್ಕ ನೀವೇನು ಜಾಬ್ ಮಾಡ್ತೀರಿ ಅಂತಂದು ನಾನು ಅವ್ರಿಗೆ ರಿಪ್ಲೈ ಕೊಟ್ಟಿರ್ತೀನಿ ಅದ ಮೆಸೇಜ್ ಒಳಗನ. ಬಟ್ ಅವರು ನೋಡಿಲ್ಲ ಅಂತಂದು ಅನ್ಕೋತೀನಿ. ಸೊ ಈಗೂ ಹೇಳಾಕತ್ತೀನಿ, ನಾನು ಒಂದು ಪ್ರೈವೇಟ್ ಕಂಪ್ನಿ ಒಳಗೆ ಟೇಬಲ್ ವರ್ಕ್ ಕೆಲಸ ಮಾಡ್ತೀನಿ. ಮುಂಜಾನೆ 9:30 ಸಾಯಂಕಾಲ 6 ಗಂಟೆವರೆಗೂ ನನ್ನ ಟೈಮಿಂಗ್ ಐತೆ ನೋಡ್ರಿ. ನಾನು ಮಾಡೋ ಕೆಲಸ ಪ್ರೈವೇಟ್ ಜಾಬು, ಯಾವುದೇ ರೀತಿಯ ಗೌರ್ಮೆಂಟ್ ಜಾಬ್ ಅಂತರೂ ಅಲ್ಲ ನೋಡ್ರಿ, ಪ್ರೈವೇಟ್ ಜಾಬ್. ಮನೆಯಿಂದ ಹತ್ತತ್ರ ಒಂದು 10-15 ನಿಮಿಷದ ದಾರಿ. ಸ್ಕೂಟಿ ತೊಗೊಂಡು ಹೋಗ್ತೀನಿ, ಸ್ಕೂಟಿ ತೊಗೊಂಡು ಬರ್ತೇನೆ. ಸೊ ಕೆಲಸನೂ ಆರಾಮೈತಿ, ನನ್ನ ಚಾನಲ್ನೂ ಆರಾಮೈತಿ. ಮತ್ತು ನಿಮ್ಮೆಲ್ಲದು ಇಂಟ್ರೆಸ್ಟ್ ನನ್ನ ಚಾನಲ್ ಬಗ್ಗೆ ಕೇಳೋದು ನೋಡಿದ್ರೆ ಭಾಳ ಖುಷಿ ಅಂತೂ ಆಗ್ತೈತಿ. ಯಾಕಂದ್ರೆ ಏನು ಮಾಡ್ತೀರಿ ಕೆಲಸ, ಹೆಂಗೆ ಹೋಗ್ತೀರಿ, ಟೈಮಿಂಗ್ ಏನು, ಈ ರೀತಿಯಾದಂತಹ ಕ್ವಶನ್ಸ್ಗಳು ಇರೋದಕ್ಕೆ. ಮತ್ತು ರೆಗ್ಯುಲರ್ಸ್ ವ್ಯೂವರ್ಸ್ ಆಲ್ಮೋಸ್ಟ್ ಎಲ್ಲರೂ ನನಗೆ ಭಾಳ ಕಮೆಂಟ್ ಹಾಕ್ತೀರಿ, ಮೀನ್ಸ್ ಒಳ್ಳೆ ಚಲೋ ವೀಡಿಯೋಸ್ ಮಾಡಾಕತ್ತೀರಿ ಅಂತ ಅನ್ನೋದು ಒಂದು ಪಾಸಿಟಿವ್ ಕಮೆಂಟ್ ಹಾಕಾಕತ್ತೀರಿ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇನ್ನೊಂದು ವಿಷಯ ಅಂದ್ರೆ, ನಾನು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ದ ಲಿಂಕ್ ಏನೈತಿ ಅವರು ಅದನ್ನು ತಮ್ಮ ವಾಟ್ಸಪ್ ಸ್ಟೇಟಸಿಗೆ ಹಾಕಿ ನನಗೆ ಸಪೋರ್ಟ್ ಮಾಡ್ಯಾರ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಸೊ ಈ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಅವ್ರಿಗೆ ಪರ್ಟಿಕ್ಯುಲರಾಗಿ ಥ್ಯಾಂಕ್ಸ್ ಹೇಳೋಕೆ ಆಗಿರಲಿಲ್ಲ. ಸೊ ಇವಾಗ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ನೋಡ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ. ಇದೇ ರೀತಿಯಾದ ಸಪೋರ್ಟಿವ್ ನನ್ನ ಚಾನಲ್ ಮೇಲೆ ಇರಲಿ, ಮುಂದೆನೂ ಇರಲಿ. ನನ್ನ ಚಾನಲ್ ಬೆಳೆಯೋದಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಲಿ ಅಂತಂದು ಹೇಳ್ತೇನೆ. ಕೆಲವೊಂದು ಸಾತಿ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಭಾಳಷ್ಟು ವ್ಯೂ ಆಗ್ತೈತಿ, ಕೆಲವೊಂದು ಸಾತಿ ಕಡಿಮೆ ವ್ಯೂ ಆಗ್ತೈತಿ. ಇರಲಿ, ನಡಿತೈತಿ. ಅಂದ್ರೆ ಸ್ವಲ್ಪ ಅದು ಏನೋ ಹೇಳ್ತಾರಲ್ಲ, ಕೆಲವೊಂದು ಸಾತಿ ಯೂಟ್ಯೂಬ್ ಬ್ರೌಸ್ ಮಾಡ್ತಿದ್ದಂತ, ಕೆಲವೊಂದು ಸಾತಿ ಇಲ್ಲಂತ. ಹೀಗಾಗಿ ಆಗಾಗ ನನ್ನ ಚಾನಲ್ ಒಳಗೂ ವ್ಯೂಸ್ ಅಪ್ ಆ್ಯಂಡ್ ಡೌನ್ ಅದಾವು. ಸೊ ನೋ ಪ್ರಾಬ್ಲಮ್, ಎಷ್ಟಾರ ವ್ಯೂಸ್ ಬರಲಿ, ಅದೇನು ಮ್ಯಾಟ್ರ್ ಆಗಲ್ಲ ನನಗೆ. ಟೈಮ್ ತೊಗೋತೇನೆ, ನಾನು ಅನ್ಕೊಂಡಂಗೆ ಟೈಮ್ ತೊಗೋತೇನೆ, ಟೈಮ್ ಆಗ್ತೈತಿ. ಅದು ಯಾವಾಗ ನನ್ನ ಚಾನಲ್ ಕ್ಲಿಪ್ಪಿಂಗ್ ಆಗತ್ತಾ ನೋಡೋಣಂತ. ಅದು ಕ್ಲಿಪ್ ಆದಾಗ ನಾನು ನಿಮ್ಮ ಜೊತೆ ಅದನ್ನ ಮತ್ತೊಂದು ವಿಡಿಯೋ ಮಾಡಿ ಶೇರ್ ಮಾಡ್ಕೋತೀನಿ. ಸೊ ಇವತ್ತಿಗೆ ಇಷ್ಟು ಸಾಕಂತ ಅನ್ಕೋತೀನಿ. ಮತ್ತು ಇನ್ನೊಂದು ವಿಷಯ ನಿಮಗೆ ಹೇಳಬೇಕಿತ್ತು. ಲಾಸ್ಟ್ ಟೈಮ್ ನನ್ನ ಬ್ಲಾಗ್ನೊಳಗೆ ಒಂದು ಮದ್ವೆದ ವ್ಲಾಗ್ ಒಂದು ಸಿಕ್ಕಾಪಟ್ಟೆ ವ್ಲಾಗ್ಗಳನ್ನು ನಾನು ಮಾಡಿದ್ದೆ ಮದುವೆದು. ಈಗ ನೆಕ್ಸ್ಟ್ ಇನ್ನೂ ಒಂದು ಮದುವೆ ಐತಿ ನಮ್ಮ ಮನೆಯೊಳಗೆ. ಯಾರ್ದಪ್ಪ ಅಂದ್ರೆ, ನಮ್ಮ ಅತ್ತೆಯವರ ತಮ್ಮನ ಮಗನದ ಮದುವೆ ಐತ್ರಿ. ಸೊ ವೆರಿ ಸೂನ್ ನಾವು ಹೋಗೋದೈತಿ. ಮೊನ್ನೆ ಅಷ್ಟೇನ ಬಂದೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಮನೆ ಮಂದಿಗೆಲ್ಲ ಬಟ್ಟೆ ಕೊಟ್ಟು ಹೋಗ್ಯಾರ. ಸೊ ಖುಷಿ ಆಗ್ತೈತಿ. ಬಟ್ ಇದೊಂದು ಖುಷಿ ಮೂಮೆಂಟ್ನಾಗ ಒಂದು ದುಃಖದ ಮೂಮೆಂಟೂ ಐತಿ. ಈ ಟೈಮ್ನಾಗ ನಮ್ಮ ಅತ್ತೆಯವ್ರ ತಮ್ಮ ಅಂದ್ರೆ ನಂಗೆ ಕಾಕ ಆಗ್ಬೇಕು, ಏನು ಹುಡುಗನ ತಂದೆ,
ಅವ್ರನ್ನ ನಾನು ಭಾಳ ಮಿಸ್ ಮಾಡ್ಕೋತೇನೆ ನೋಡ್ರಿ ಈ ಮೂಲಕ ಹೇಳೋದಂದ್ರೆ. ಸಿಕ್ಕಾಪಟ್ಟೆ ಪ್ರೀತಿ ನಮ್ಮ ಮನೆಯವ್ರ ಮೇಲೆ, ನನ್ನ ಮೇಲೆ ಆಗಿರ್ಬೋದು, ನನ್ನ ಮಗಳ ಮೇಲಂತೂ ಅಷ್ಟೇ. ಈಕಿನ ನೋಡಿ ನಾ ಮಾಡ್ಕೊಳಕ್ಕೆ ಯಾಕೆ ಬೇಕು, ಮನ್ಯಾಗಿರ್ಲಿ ಈಕಿನೂ ಬೇಕು, ಹಿಂಗೆ ಕರ್ಕೊಂಡು ಹೋಗ್ತೇನೆ ಅಂತಂದು ನನ್ನ ಮಗಳಿಗೆ ಭಾಳ ಒಂದು ಪ್ರೀತಿ ತೋರಿಸ್ತಿದ್ರು. ಬಟ್ ಅವ್ರು ಈಗ ನಮ್ಮ ಜೊತೆ ಇಲ್ಲ. ಸೊ ಹಾಗಾಗಿ ಅದೊಂದು ಬೇಜಾರಿಂದ ವಿಷಯ. ಬಿಟ್ರೆ ಬೇಜಾರು ದುಃಖ ಅಂತಲೇ ಹೇಳ್ಬೋದು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಟೈಮ್ ಬಂದಂಗೆ ಹೋಗ್ತೈತಿ. ನಮ್ಮ ಕಾಕ ನಮ್ಮನ್ನೆಲ್ಲ ಬಿಟ್ಟು ಹೋಗಿ 1 ವರ್ಷದ ಮೇಲೆ 1.5 ವರ್ಷ ಆಯ್ತು ನೋಡ್ರಿ ಹತ್ತತ್ರ. ಈ ಮೂಮೆಂಟ್ನಾಗ ಅವ್ರು ಭಾಳ ನೆನಪಾಗ್ತಾರೆ. ಅವ್ರಿಗೆ 2 ಮಕ್ಕಳು, ಮಾಂತೇಶ್ ಮತ್ತು ಪೂಜಾ ಅಂತಂದು. ಪೂಜಾ ಇಂಜಿನಿಯರಿಂಗ್ ಅದಾಳ, ಬೆಂಗಳೂರಿನಾಗ ಜಾಬ್ ಮಾಡತ್ತಾಳ. ಮಾಂತೇಶನು ಕೂಡ ಐ ಸ್ಪೆಷಲಿಸ್ಟ್, ಮೀನ್ಸ್ ಐದು ಕಣ್ಣಿಂದ ಹಾಸ್ಪಿಟಲ್ದ ವರ್ಕ್ ಮಾಡ್ತಾನೆ. ಸೊ ಈಗ ಅವನದ ಮದ್ವೆ ಐತಿ. ಸೊ ಮೊನ್ನೆನ ಅವ್ರ ಮಮ್ಮಿ ಬಂದ ಅಂದ್ರೆ ನಮ್ಮ ಅಂಟಿ ಬಂದ ಇನ್ವಿಟೇಷನ್ ಸಮೇತ ನಮಗೆಲ್ಲ ಸೀರೆ ಅದು ಕೊಟ್ಟು ಹೋಗ್ಯಾರ. ನಂಗೆ ನಿಮ್ಮ ಜೊತೆ ಅವನ್ನೆಲ್ಲ ಶೇರ್ ಮಾಡ್ಕೋಬೇಕಂತ ಅನ್ಸೈತಿ. ಸೊ ಅದಕ್ಕೆ ಶೇರ್ ಮಾಡ್ಕೊಳತ್ತೀನಿ. ಯಾರು ಏನೋ ಅನ್ಕೋಬೇಡ್ರಿ, ಏನಪ್ಪ ಈ ಥರದ್ದೆಲ್ಲ ತೋರಿಸ್ತಾರಂತೆ. ಇವೆಲ್ಲ ಸಣ್ಣ ಪುಟ್ಟ ಖುಷಿ ಏನದಾವಲ್ಲ, ಇವ ಮನ್ಸಿಗೆ ಭಾಳ ಖುಷಿ ಕೊಡ್ತೈತಿ. ಅದಕ್ಕಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ನೋಡ್ರಿ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಇನ್ನು ಈ ಸಾರಿ ಐತೆ ನೋಡ್ರಿ, ಇದು ಸೋದರಳೆಯನ್ ಮದ್ವಿಗೆ ಕೊಟ್ಟಿದ್ದಂಥ ಸಾರಿ ನಮ್ಮ ಅತ್ತಿಯವ್ರಿಗೆ. ನೋಡ್ರಿ ಯಾವ ರೀತಿ ಐತಿ, ಮಸ್ತ್ ಅಂದ್ರೆ ಭಾಳ ಮಸ್ತ್ ಐತಿ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅತ್ತಿಯವ್ರಿಗೆ ಕೊಟ್ಟಿರೋದು ಸೀರೆ, ತವ್ರ ಮನೆ ಸೀರೆ ನಮ್ಮ ಅತ್ತಿಗೆ. ನೋಡ್ರಿ ಇದು ಈ ಥರ ಬಂದೈತಿ. ಬಾರ್ಡರ್ ಮೇಲ್ಗಡೆ ಎಲ್ಲ ಫುಲ್ ಹೂವು ಐತಿ. ಮತ್ತು ಬಾರ್ಡರ್ ಇದು ಶರಗ್ ತೋರಿಸ್ತೀನಿ ಅಂತೇಳಿ. ಇದು ಬ್ಲೌಸ್ ಶರಗ್ ತೋರಿಸೋದಾದ್ರೆ ಈ ಥರ ಐತೆ ನೋಡ್ರಿ ನಮ್ಮ ಅತ್ತಿಯವ್ರ ಸೀರೆ. ಅವರ ಅಳಿಯನ ಸೀರೆ, ಅಳಿಯನ ಮದುವೆಗೆ ತವ್ರ ಮನೆ ಕಡೆಯಿಂದ ಬಂದಿರೋ ಸೀರೆ. ನಮ್ಮ ಅತ್ತಿ ಕೇಳಿದ್ರೆ ಇದ್ರ ಎಲ್ಲರ ಮುಂದೆ ಅವ್ರ ತಮ್ಮ ಇರೋದು ಇಲ್ಲೇ ಇರೋದು ಒಂದು ಬೇಜಾರು ಅವ್ರಿಗೆ. ಏನೂ ಮಾಡೋಕ್ಕಾಗಂಗಿಲ್ಲ, ಇರಲಿ. ನೆಕ್ಸ್ಟ್ ಇದು ಅತ್ತಿ ಸೀರೆ ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗೈತಿ ನಮ್ಮ ಅತ್ತಿಯವ್ರ ಸೀರೆ, ತವ್ರ ಮನೆಗೆ ಕೊಟ್ಟಿದ್ದು ನೋಡ್ರಿ. ಚೆನ್ನಾಗೈತಿ, ಮಸ್ತ್ ಐತಿ ಸೀರೆ. ಇಷ್ಟ ಆಯ್ತು. ಹೇಳಿದೆ ಆಂಟಿಗೆ ಫೋನ್ ಹಚ್ಚಿ, ನನಗೆ ಯಾಕೆ ಕೊಡಕ್ಕೆ ಹೋಗಿದ್ರಿ, ಅತ್ತಿಗೊಬ್ರಿಗೆ ಕೊಟ್ಟಿದ್ರೆ ಆಗ್ತಿತ್ತು, ನಡೀತಿತ್ತು ಅಂತಂದು. ಬಟ್ ಅವ್ರು ಒಂದು ಮಾತು ಹೇಳಿದ್ರೆ, ಅವ್ರ ಕರಿಗಾರ ಮನೆ ಹೆಣ್ಮಗಳವ, ನೀನು ನನಗೆ ಹೆಣ್ಮಗಳು, ನಿಮ್ಮನ್ನು ಬಿಟ್ರೆ ಏನೈತಿ, ನೀವು ಮಾಡೋರು ಓಡಾಡಿ ಅಂತಂದು. ಸಾಕಿಂತ ಸಣ್ಣ ಪುಟ್ಟ ಮಾತುಗಳಲ್ರಿ ನಮಗೆಲ್ಲ ಖುಷಿ ಕೊಡೋದು. ಇನ್ನು ಈ ಸೀರೆ ನನಗೆ ಕೊಟ್ಟಾರ ನೋಡ್ರಿ, ನಮ್ಮ ಕಾಕನ ಮನೆ ಕಡೆಯಿಂದ ನನಗೆ ಬಂದಿರೋಂಥ ಸೀರೆ ಇದು ನೋಡ್ರಿ. ಬಾರ್ಡರ್ ಈ ರೀತಿ ಐತಿ. ನಿಮ್ಗೆ ಅದು ಲೈಟಿಂದ ಛಾಯಕ್ಕೆ ಸ್ವಲ್ಪ ಮಬ್ಬು ಕಾಣಿಸ್ತೈತಿ. ಬಟ್ ಸೀರೆ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. ಯಾವ ರೀತಿಯಾಗಿ ಐತಿ ಸೀರೆ ಅಂತಂದು. ಚೆನ್ನಾಗೈತಿ ಸೀರೆ, ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು. ನಾವೆಷ್ಟು ದುಡ್ಡು ಖರ್ಚು ಮಾಡಿ ತೊಗೊಂಡ್ರೂ ನಮಗಷ್ಟು ಖುಷಿ ಅನ್ಸಂಗಿಲ್ಲ. ಬಟ್ ನಮಗೆ ಹತ್ತಿರದವರು ಕೊಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಅಂತಾರಲ್ಲ, ಆ ಥರ ನೋಡ್ರಿ ಯಾವ ರೀತಿ ಐತಿ ಸೀರೆ. ಮತ್ತು ಇದ್ರದ್ದು ಪಲ್ಲು ತೋರಿಸ್ತೇನೆ ಅಂತೇಳ್ರಿ. ಕಾಂಬಿನೇಷನ್ ಮಸ್ತ್ ಐತಿ ಸೀರೆದು, ಬಾರ್ಡರ್ದು. ಉಟ್ಕೊಂಡಾಗ ಒಂದು ಮಸ್ತ್ ಲುಕ್ ಕೊಡ್ತೈತಿ. ಉಟ್ಕೊಂಡೆ ಅಂದ್ರೆ ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ಕೋತೇನೆ ನಾನು. ನೋಡ್ರಿ ಇಲ್ಲ ಐತಲ್ಲ, ಅದು ನಿಮಗೆಲ್ಲ ಒಂದು ಟೈಪ್ ಅನ್ಸಾಕತ್ತೈತೆ ಅಂತ ಅಂದ್ಕೊಳ್ತೇನೆ. ಫುಲ್ ಹುಚ್ಚಿನ ತೋರಿಸ್ಬಿಡ್ತೇನೆ ಅಂತವ್ರಿ. ನೋಡ್ರಿ ಇದೇನೈತಲ್ಲ, ಇದು ಶರಗ್ ಐತೆ ನೋಡ್ರಿ. ಈ ಕಡೆ ಬ್ಲೌಸ್ ಐತಿ, ಇದು ಬ್ಲೌಸ್, ಈ ಕಡೆ ಶರಗ್. ನೋಡ್ರಿ ಯಾವ ರೀತಿಯಾಗಿ ಐತಿ ಅಂತಂದು ಭಾಳ ಮಸ್ತ್ ಐತಿ. ಇಷ್ಟ ಆಯ್ತು ಸೀರೆ ಅಂತೂ. ಮತ್ತೊಮ್ಮೆ ನಮ್ಮ ಆಂಟಿಗೆ ಥ್ಯಾಂಕ್ಸ್ ಹೇಳ್ತೇನೆ, ಇಂಥ ಒಳ್ಳೆಯದೊಂದು ಗಿಫ್ಟ್ನ ನಮಗೆ ಹಾಕಿದ್ದಕ್ಕೆ. ನೋಡ್ರಿ ಯಾವ ರೀತಿ ಐತಿ, ಚೆನ್ನಾಗಂತೂ ಐತಿ. ವೆರಿ ಸೂನ್ ಇದನ್ನು ಉಟ್ಕೊಂಡು ನಿಮ್ಮ ಮುಂದೆ ಬರ್ತೇನೆ. ಮತ್ತು ಮದುವೆ ವ್ಲಾಗ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಇದೊಂದು ವಿಷಯ ಭಾಳ ದಿನದಿಂದ ನಿಮ್ಮ ಜೊತೆ ಹೇಳಬೇಕಿತ್ತು. ಮದುವೆ ಆಗೋದು ಸೀರೆ ಕೊಟ್ಟಿದ್ದಂಥದ್ದು, ಮತ್ತು ನನ್ನ 2 ತಿಂಗಳ ಯೂಟ್ಯೂಬ್ ಜರ್ನಿಯನ್ನು ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡಬೇಕಾಗಿತ್ತು. ಸೊ ಸಣ್ಣದಾಗಿ ಒಂದು ವ್ಲಾಗ್ ಮಾಡ್ಕೊಂಡ್ರೆ ಆಯ್ತು ಅಂತಂದು ಜಾಸ್ತಿ ಹೊತ್ತೇನು ಮಾಡಲಿಲ್ಲ, ಒಂದು 10-15 ನಿಮಿಷದ ವಿಡಿಯೋ ಮಾಡ್ಕೊಳಕತ್ತೇನೆ ನೋಡ್ರಿ. 2 ಸೀರೆ ಹೆಂಗೆ ಅನಿಸಿದ್ವು ನಿಮ್ಗೆ? ಐ ಹೋಪ್ 2 ಸೀರೆ ನಿಮ್ಗೆ ಇಷ್ಟ ಆಗ್ಯಾವ ಅಂತ ಅನ್ಕೋತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಯಾವ ನೋಡ್ರಿ.
ಮತ್ತೇನು ಅಂಥದ್ದು ಹೇಳುವಂಥದ್ದೇನಿಲ್ಲ. ಮತ್ತೇನಾರ ಆ ಥರ ವಿಷಯಗಳಿದ್ರೆ ನಾನು ನಿಮ್ಮ ಜೊತೆ ಖಂಡಿತವಾಗಿಯೂ ಶೇರ್ ಮಾಡ್ಕೋತೀನಿ. ಸೊ ತಪ್ಪದೇನ ಯಾರೂ ಚಾನಲ್ನ ಮಿಸ್ ಮಾಡಿ ಸ್ಕಿಪ್ ಮಾಡಿ ನೋಡಕ್ಕೆ ಹೋಗ್ಬೇಡ್ರಿ. ರೆಗ್ಯುಲರಾಗಿ ನನ್ನ ಚಾನಲ್ನ ನೋಡಿರಿ, ನನ್ನ ಚಾನಲ್ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿರಿ ಅಂತಂದು ಕೇಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಅಂತಂದು ಕೇಳ್ಕೊತೇನೆ. ಮತ್ತು ಇನ್ನೊಂದಿಷ್ಟು ಜನ ನಂಗೆ ಸಜೆಸ್ಟ್ ಮಾಡ್ಯಾರ, ಅಕ್ಕ ಮೈಕ್ ತೊಗೊಂಡು ನೀನು ಮಾತಾಡೋಕ್ಕೆ, ನೀನು ಮಾತಾಡಿದ್ದು ಕೇಳಂಗಿಲ್ಲ ಅಂತಂದು. ವೆರಿ ಸೂನ್ ತೊಗೋತೀನಿ ರೀ. ಸ್ವಲ್ಪ ಅದಕ್ಕೂ ಅದರದೇ ಆದಂತಹ ಟೈಮ್ ಬಂತಂದ್ರೆ ಆದಷ್ಟು ಬೇಗ ನಾನು ಒಂದು ಮೈಕ್ನು ತೊಗೋತೀನಿ. ಏನಾಗ್ತದೆ ಅಂದರೆ ನಾನು ವಿಡಿಯೋ ಒಂದೇ ಕಡೆ ನಿಂತು ಮಾಡೋಂಗಿಲ್ಲ ಅಲ್ರಿ, ಎಲ್ಲ ಕಡೆ ಅಡ್ಡಾಡ್ಕೊಂಡು ಏನೇನು ಇರ್ತೈತಿ ಅದೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಿರ್ತೀನಿ. ಸೊ ಅವಾಗೆಲ್ಲ ನಂಗೆ ಮೈಕ್ ಯೂಸ್ ಮಾಡಿ ಮಾತಾಡೋಕ್ಕಾಗಂಗಿಲ್ಲ. ಎಲ್ಲಿರ್ತೇನೆ ಅಲ್ಲಿ ಏನಾರು ಸ್ಪೆಷಲ್ ಆಗಿರೋದು ಕ್ರಿಯೇಟ್ ಆದ ತಕ್ಷಣ ಕ್ಯಾಮ್ರಾ ಆನ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗೆಲ್ಲ ಮೈಕ್ ಗೀಕ್ ಹಾಕ್ಕೊಂಡು ಮಾತಾಡೋಕ್ಕಾಗಲ್ಲ ಅನ್ನೋ ಒಂದು ರೀಸನಿಗೆ ನಾನು ಇನ್ನೂ ತೊಗೊಂಡಿಲ್ಲ. ಮತ್ತು ಅದು ತೊಗೊಳ್ಳುವಂಥದ್ದು ಟೈಮ್, ಸಮಯ, ಸಂದರ್ಭ ಏನಂತಾರೆ ಅದು ಬರಲಿ. ಖಂಡಿತವಾಗಿಯೂ ಒಂದು ಮೈಕ್ ತೊಗೊಂಡು ಅದನ್ನು ಯೂಸ್ ಮಾಡ್ಕೊಳಕ್ಕೆ ಕಲಿತೀನಿ. ನಿಮ್ಮ ಮೊಬೈಲ್ನೊಳಗೆ ವಾಲ್ಯೂಮ್ ಬಟನ್ ಏನೈತೆ ಅದನ್ನು ಜೋರು ಇಟ್ಟು ಕೇಳ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹೋಪ್ ಸೊ ಇವತ್ತಿನ ವ್ಲಾಗು ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಳಕತ್ತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೇನೆ ನೋಡಿರಿ ಫ್ರೆಂಡ್ಸ್. ಮತ್ತು ಈ ಥರದ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ ಏನಾರು ಇಂಟ್ರೆಸ್ಟಿಂಗ್ ಮ್ಯಾಟರ್ ಇತ್ತಂದ್ರೆ ಮತ್ತು ನಿಮ್ಮೆಲ್ಲರ ಜೊತೆ ಒಂದು ಬ್ಲಾಗ್ನ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಅಪ್ ಟು ದ್ಯಾಟ್ ಸ್ಟೇ ಟ್ಯೂನ್ ಆಗಿರಿ, ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಪದೇ ಹೇಳ್ತೇನೆ ಅನ್ಕೋಬೇಡ್ರಿ. ನಿಮ್ಮ ಒಂದು ಲೈಕ್ ನನ್ನ ಚಾನಲ್ ಬೆಳೆಯೋದಕ್ಕೆ ಭಾಳ ಅಂದ್ರೆ ಭಾಳ ಸಹಾಯ ಆಗ್ತೈತಿ. ಸೊ ಏನಪ್ಪ ಇಷ್ಟು ವಡ ಮಾತಾಡ್ತಾಳ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗ್ಸಕತ್ತೇನೆ ನೋಡ್ರಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್ ಬಾಯ್.